ಆರ್ಯ, ಹಾಂ ಹೋಗಿದ್ದ ಕೆಲಸ ಏನಾಯ್ತು? ಅನು ಹತ್ರ ಮಾತಾಡಿದ್ಯಾ? ನನಗೆ ತುಂಬ ಸುಸ್ತಾಗಿದೆ ಅಮ್ಮ, ಆಮೇಲೆ ಮಾತಾಡೋಣ. ಆರ್ಯ, ಬಾ ಇಲ್ಲಿ ಕೂತ್ಕೋ. ಬಾ. ಹುಷಾರಾಗಿದೆಯಲ್ಲ ಆರ್ಯ? ಯಾ, ಐ ಆಮ್ ಫೈನ್. ಅನು ಹತ್ರ ಮಾತಾಡಿದ್ಯಾ? ಸದ್ಯ ಅವ್ರ ಅಮ್ಮನಿಗೆ ಈಗಲಾದರೂ ಸಮಾಧಾನ ಆಗುತ್ತೆ. ಸರಿ, ಏನು ಮಾತಾಡಿದೆ? ಅವರಮ್ಮ ಹೇಳಿದ್ದು ಕೇಳಿದೆ ಅಷ್ಟೇ. ಅಂದರೆ ನಿನಗೆ ಅಂತ ನಿಮ್ಮ ಮನೇಲಿ ಹುಡುಗ ಹುಡುಕಿದ್ದಾರೆ, ತುಂಬ ಒಳ್ಳೆಯವನು, ಒಪ್ಕೋ ಅಂತಂದೆ. ಅವ್ರ ಅಮ್ಮನ ಮಾತು ಕೇಳಲಿಲ್ಲ ಅಂತ ತಾನೇ ನಿನಗೆ ಮಾತಾಡಕ್ಕೆ ಹೇಳಿದ್ದು. ನೀನು ಹೋಗಿ ಅದೇ ಹೇಳಿ ಬಂದೆ ಆರ್ಯ. ಅದನ್ನೇ ಅರ್ಥ ಆಗೋ ಥರ ಹೇಳಿ ಬಂದೆ ಅಷ್ಟೇ. ಅರ್ಥ ಆಯ್ತು ಅಂತೀಯ? ಗೊತ್ತಾ ಸರ್, ನನ್ನ ಮನಸ್ಸಲ್ಲಿ ಯಾರಿರೋದು ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ? ಅಂದರೆ ಅರ್ಥ ಆಯ್ತೋ ಇಲ್ವೋ ಗೊತ್ತಿಲ್ಲಮ್ಮ. ಅದು ಹೇಗೋ? ಅದಕ್ಕೆ ಅವಳೇನಾರು ಹೇಳಿರ್ಬೇಕಲ್ಲ. ಈ ವಿಷಯನೂ ಬಿಸ್ನೆಸ್ ಪ್ರಪೋಸಲ್ ಥರ ಮಾತಾಡಿದ್ಯೋ ಹೇಗೆ? ಆರ್ಯ, ಏನಾಯ್ತು? ಏನು ಹೇಳಲಿ ಅಮ್ಮ ಹುಡುಗಿಗೆ? ಒಂದು ವಿಷಯ ಹೇಳ್ತಿದ್ರೆ ಯಾಕೆ ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಎಷ್ಟು ತಾಳ್ಮೆಯಿಂದ ಬಿಡಿಸಿ ಹೇಳಿದ್ದೀನಿ ಗೊತ್ತಾ? ಒಂದು ಬಿಸ್ನೆಸ್ ಪ್ರಪೋಸಲ್ ಕೂಡ ಹೀಗೆ ಮಾಡಿದ್ದಿಲ್ಲ ನಾನು. ಸುಮ್ಮನೆ ಎಲ್ಲದಕ್ಕೂ ಹಠ ಮಾಡ್ತಾಳೆ. ಏನೋ ಎಲ್ಲನೂ ತನಗೆ ಗೊತ್ತಿರೋ ಹಾಗೆ. ಅವಳು ವಯಸ್ಸೆಷ್ಟಮ್ಮ? ಇನ್ನು ಚಿಕ್ಕ ಹುಡುಗಿ. ಆದರೆ ಮಾತು ಮಾತ್ರ ಇಡೀ ಜೀವನನೇ ಬದುಕು ಬಂದಿರೋ ಥರ ಮಾತಾಡ್ತಾಳೆ. ಅಂಥದ್ದು ಏನಂದ್ಲು? ಪ್ರೀತಿ ಇಲ್ಲದೆ ಮದುವೆ ಇಲ್ವಂತೆ. ಅದೇನದು? ಪ್ರೀತಿನ ಸೆಲಿಬ್ರೇಟ್ ಮಾಡೋ ಮೊದಲ ಹೆಜ್ಜೆ ಮದುವೆ ಅಂತೆ. ಎಲ್ಲ ಅರ್ಥ ಇಲ್ದಿರೋ ಮಾತು. ಅರ್ಥ ಇಲ್ದಿರೋ ಮಾತು ಅಂತ ಅದು ಹೇಗೆ ಹೇಳ್ತೀಯ ಆರ್ಯ? ಆ ಹುಡುಗಿಗೆ ಅವಳದೇ ಆದ ಅಭಿಪ್ರಾಯಗಳಿರುತ್ತಲ್ವಾ? ಅವಳು ತಪ್ಪು ಮಾತಾಡಿದ್ಲು ಅಂತ ನಿನಗೆ ಅನ್ನಿಸ್ತಾ ಇದೆಯಾ? ನನಗೇನು ಅನ್ಸುತ್ತೋ ಅದು ಮುಖ್ಯ ಅಲ್ವೇ ಅಲ್ಲ. ನಾನು ಹೇಳಿದ್ದನ್ನು ಅವಳು ಅರ್ಥ ಮಾಡ್ಕೋತಾ ಇಲ್ಲ ಅಷ್ಟೆ. ಆರ್ಯ, ಆರ್ಯ, ಅನು, ಅನು, ಹಾಪ, ಏನಮ್ಮ ಒಬ್ಬಳೆ ಕೂತಿದ್ಯಾ? ರಮ್ಯಾನೂ ಇಲ್ಲ? ಏನಿಲ್ಲ ಅಪ್ಪ, ಸುಮ್ಮನೆ ಹಾಗೆ ಬಂದೆ. ನಿನಗೆ ನೆನಪಿದ್ಯಾ? ರಾತ್ರಿ ಹೊತ್ತಲ್ಲಿ ಒಣಗಿ ಹಾಕಿದ ಬಟ್ಟೆನ ತಗೊಂಡು ಬರಮ್ಮ ಅಂತಂದರೆ ಓಡ್ ಬಂದು ನನ್ನನ್ನು ಕರೀತಾ ಇದ್ದೆ. ಇವತ್ತು ಇಷ್ಟೊತ್ತಲ್ಲಿ ಒಬ್ಬಳೇ ಕೂತಿದೀಯಾ? ನೀ ಹುಟ್ಟಿದ ದಿನ ಆಸ್ಪತ್ರೆಯಲ್ಲಿ ನಿನ್ನನ್ನು ಎತ್ಕೊಂಡಿದ್ದು ನಿನ್ನೆ ಮೊನ್ನೆ ಥರ ಅನ್ನಿಸ್ತಾ ಇದೆ. ಕಾಲ ಓಡುತ್ತಲ್ಲ ಮಗಳೇ, ಎಷ್ಟೆಲ್ಲ ಬದಲಾಗೋಯ್ತು. ಪ್ರಪಂಚದಲ್ಲಿ ನಿರಂತರವಾಗಿ ನಡೀತಾ ಇರೋದು ಒಂದೇ ವಿಷಯ, ಬದಲಾವಣೆ. ಹ್ಞೂ ಅಪ್ಪ, ತುಂಬ ಬದಲಾಗಿದೆ. ಅಂಗಡಿ, ವಟಾರ, ರಸ್ತೆ ಎಲ್ಲ. ನೀನು ಅಂಗಡಿ ಅಂದ ತಕ್ಷಣ ನೆನಪಾಯ್ತು, ಹಬ್ಬದ ಸೀಸನ್ ಅಲ್ವಾ? ಇವತ್ತು ನಮ್ಮ ಅಂಗಡಿನಲ್ಲಿ ರಶ್ಶು ಜನನೋ ಜನ. ಏನು ವ್ಯಾಪಾರ ಅಂತೀಯಾ? ನಾನಂತೂ ಬಂದವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಅವ್ರಿಗೆ ಸೀರೆ ತೋರಿಸ್ಕೊಂಡು ಬಹಳ ಖುಷಿಯಾಗಿದ್ದೆ. ಈ ಖುಷಿ ಗಲ್ಲಾ ಪೆಟ್ಟಿಗೆ ಮೇಲೆ ಕೂತಿರ್ತಾರೆ ನೋಡು, ಅವ್ರಿಗೂ ಸಿಗಲ್ಲ. ಇದನ್ನ
ನಿಮ್ಮ ಓನರ್ ಹೇಳಿದ್ರಪ್ಪ. ಓನರ್ ಅಲ್ಲಮ್ಮ, ನಾನೇ ಹೇಳ್ತಾ ಇರೋದು. ಇಷ್ಟೆಲ್ಲ ಕಷ್ಟಪಟ್ಟು ಮನೆಗೆ ಬಂದು ದಿಂಬಿನ ಮೇಲೆ ತಲೆ ಇಟ್ಟು 10 ಎಣ್ಸು ಅಷ್ಟರಲ್ಲಿ ಬರುತ್ತಲ್ಲ ನಿದ್ರೆ, ಆ ಸ್ವರ್ಗದಂತಹ ನಿದ್ರೆ, ಅದನ್ನು ಆ ಸೌಕಾರ ಈ ಜನ್ಮದಲ್ಲಿ ಅನುಭವಿಸೋಕ್ಕಾಗಲ್ಲ. ಅದಕ್ಕೆಲ್ಲ ಅದೃಷ್ಟ ಬೇಕು ಮಗ. ಹ್ಞೂ ಅಪ್ಪ, ನೀವೆಷ್ಟೋ ಸಲ ಹೇಳಿದ್ದೀರ ನಮ್ಮಂಥ ಮಿಡಲ್ ಕ್ಲಾಸ್ ಕುಟುಂಬಕ್ಕಿರೋ ಮುಖ್ಯವಾದ ಕ್ವಾಲಿಟಿ ಏನು ಅಂದರೆ ನಮಗೆ ಸಿಗಬೇಕಾಗಿರೋ ಅಗತ್ಯವಾದ ವಿಷಯಗಳನ್ನೇ ಅದೃಷ್ಟ ಅಂತ ಭಾವಿಸೋದು. ಅದು ಸರಿನೇ, ಅಗತ್ಯವಾಗಿರೋ ಕೆಲವೊಂದಕ್ಕೆ ಅದೃಷ್ಟನೂ ಬೇಕು ಬಂಗಾರ. ಈಗ ನಿನ್ನ ಮದುವೆ ವಿಷಯನೇ ತಗೋ. ಹುಡುಗ ಹುಡುಕ್ಬೇಕು ಅನ್ನೋದು ಅಗತ್ಯ, ಒಳ್ಳೆ ಹುಡುಗನೇ ಸಿಗಬೇಕು ಅನ್ನೋದು ಅದೃಷ್ಟ ಅಲ್ವಾ? ಆ ಅದೃಷ್ಟ ಆಗಾಗ ಬದಲಾಗತ್ತಪ್ಪ. ಛೇ, ಹಾಗೇನಿಲ್ಲ ಬಂಗಾರ. ನಿನಗೆ ಒಳ್ಳೆ ರಾಜ್ಕುಮಾರನೇ ಸಿಗ್ತಾನೆ ಅಂತ ಬರೆದಾಗೋಗಿದೆ. ನಾನು ಹುಡುಕ್ಬೇಕಷ್ಟೇ. ನಿನ್ನ ತುಂಬ ಅಂದರೆ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ಳೋನು, ನಿನಗೆ ತುಂಬ ಇಷ್ಟಪಡೋನು, ಜೀವನ ಪೂರ್ತಿ ನಿನಗೆ ಪ್ರೀತಿ ಕೊಡೋನು ಎಲ್ಲಿದ್ದಾನೆ ಅಂತ ಹುಡುಕ್ಬೇಕಷ್ಟೇ. ಆದರೆ ಅಂಥ ರಾಜ್ಕುಮಾರ ನಮ್ಮಂಥವ್ರಿಗೆ ಬರೀ ಕನಸಷ್ಟೇ, ನಿಜ ಅಲ್ವಾಪ್ಪ? ಕಾಣೋ ಕನಸಿಗೆ GST ಇದೆಯಾ ಮಗಳೇ? ನನ್ನ ಮುದ್ದು ರಾಜ್ಕುಮಾರಿಗೆ ರಾಜ್ಕುಮಾರನೇ ಸಿಗ್ತಾನೆ, ನೋಡ್ತಾ ಇರು. ಮೊದಲಾದರೆ ಕನಸಂದ್ರೆ ತುಂಬ ಖುಷಿ ಕೊಡ್ತಿತ್ತು, ಆದರೆ ಈಗ ಕನಸಂದ್ರೆ ಭಯ ಆಗುತ್ತಪ್ಪ. ಕನಸು ಕಳೆದ್ಮೇಲೆ ಮತ್ತೆ ವಾತ್ಸವಕ್ಕೆ ಬರಬೇಕಲ್ಲ ಅಂತ. ನನ್ನ ಪುಟ್ಟು ಬಂಗಾರ ಇಷ್ಟೆಲ್ಲ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾಳ. ನೋಡು ಬಂಗಾರ, ಬದುಕಿರೋ ಅಷ್ಟು ದಿನ ದುನಿಯಾ ನಮ್ದು, ಬದುಕ್ಬಿಡ್ಬೇಕು. ಯಾರ ಬಲವಂತಕ್ಕೂ ನಾವೇನು ಮಾಡಕ್ ಹೋಗ್ಬಾರ್ದು. ನಿನಗೇನು ಬೇಕು, ಏನು ಇಷ್ಟ ಅಂತ ನಿನ್ನ ಮನಸ್ಸು ಹೇಳುತ್ತೆ, ಅದ್ರ ಮಾತು ಕೇಳು. ಬಂಗಾರ, ನಿಮ್ಮ ಅಪ್ಪನ ಹತ್ರ ದುಡ್ಡಿಲ್ದೇ ಇರಬಹುದು,